ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೆ ರಾಧೇಯ. ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರ ವಿಷಯದ ಘಟಕ ಪರೀಕ್ಷೆ 1 ಮಂಡಳಿ ಬಿಟ್ಟಂತಹ LBA ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿ ನಿಮಗೆ ಈ ಒಂದು ಶಾಲಾ ಶಿಕ್ಷಣ ಇಲಾಖೆಯವರು ಪ್ರಥಮ PUCಗೋಸ್ಕರನೇ ಒಂದು ಈ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವಂತಹ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಈ ಒಂದು ಘಟಕದ ಒಂದು LBA ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದೆ. ನಾನು ನಿಮಗೆ ಈ ಒಂದು ಘಟಕ ಪರೀಕ್ಷೆಯ ಸಂಪೂರ್ಣವಂಥ ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ. ಒಂದು ಪ್ಲೇ ಲಿಸ್ಟಲ್ಲಿ ಆ ಒಂದು ವಿಡಿಯೋ ಇದೆ, ಹೋಗಿ ನೀವೆಲ್ಲರೂ ನೋಡಿ ಅಂತ ಹೇಳ್ತೀನಿ. ಸೊ ಗರಿಷ್ಠ ಅಂಕಗಳು 30 ಇರ್ತದೆ, ಸಮಯ 1 ಗಂಟೆ. ನಿಮಗೆ ಈ ಪ್ರಥಮ PUC ಓದ್ತಿರುವಂಥ ವಿದ್ಯಾರ್ಥಿಗಳು, ನೀವು ಭಾಳ ಜನ ವಿದ್ಯಾರ್ಥಿಗಳು ರಾಜ್ಯಶಾಸ್ತ್ರವನ್ನು ತೆಗೆದುಕೊಂಡಿರ್ತೀರಿ ಆಪ್ಷನಲ್ ಸಬ್ಜೆಕ್ಟಾಗಿ. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಒಂದು ರಿಕ್ವೆಸ್ಟನ್ನು ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ. ಸೊ ವಿದ್ಯಾರ್ಥಿಗಳು ಮಾಡ್ತಾಯಿದ್ದೀರಿ, ಕಮೆಂಟು ಸಹ ಮಾಡ್ತಾಯಿದ್ದೀರಿ, ಭಾಳ ಖುಷಿ ಅನ್ನಿಸ್ತದೆ. ನಾವು ಮಾಡುವಂಥ ವಿಡಿಯೋಗಳು ತಕ್ಕ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ತಾಯಿದೆ ಅಂಥೇಳಿ ಖುಷಿ ಆಗ್ತಿದೆ ಅಂತ ಹೇಳ್ತಾ, ಸೊ ಈಗ ನೇರವಾಗಿ ನಾವು ರಾಜ್ಯಶಾಸ್ತ್ರ ವಿಷಯದ ಒಂದು ಪ್ರಮುಖ ಈ ಮಾಡೆಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ 1 ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಎಲ್ಲ ಪ್ರಶ್ನೆ ಉತ್ತರಿಸಿ. ಬಲಬದಿಯಲ್ಲಿ ಅಂಕಗಳನ್ನು ಸೂಚಿಸಲಾಗಿದೆ. ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. 3 ಬಹು ಆಯ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ರಾಜ್ಯಶಾಸ್ತ್ರ ಪಿತಾಮಹರನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಂಥ ಚಿತ್ರ ಯಾರ್ದು ಅಂತೇಳಿ ನೀವು ಐಡೆಂಟಿಫೈ ಮಾಡಿ ಅಲ್ಲಿ ಮಾಡಿಬಿಟ್ಟು ಯಾರ್ದು ಚಿತ್ರ, ಹಾಗಾದ್ರೆ ಮೊದಲೇ ಅವರು ಸುಳಿವನ್ನು ಕೊಟ್ಟುಬಿಟ್ಟಿದ್ದಾರೆ. ಏನಂತೇಳಿ ರಾಜ್ಯಶಾಸ್ತ್ರ ಪಿತಾಮಹ ಯಾರು ಅಂಥೇಳಿ. 4 ಆಯ್ಕೆಯಲ್ಲಿ A ಇದೆ, B ಇದೆ, C ಇದೆ, D ಇದೆ. A ಅರಿಸ್ಟಾಟಲ್, B ಪ್ಲೇಟೋ, C ಸಾಕ್ರೆಟಿಸ್, D ರೋಸೋ. ಯಾರು ರಾಜ್ಯಶಾಸ್ತ್ರ ಪಿತಾಮಹ ಅಂಥೇಳಿ ನೀವು ಅದು ಉತ್ತರವನ್ನು ಉತ್ತರಿಸಬೇಕಾಗ್ತದೆ. ಇನ್ನು ಪಾಲಿಟಿಕ್ಸ್ನ ಮೂಲ ಪದ ಯಾವುದು ಅಂತ ಹೇಳ್ತಾರೆ? ಲ್ಯಾಗ, ಪಾಲಿಸ, ಸೂಪರ್ನಸ್ಸ, ಸಿವಿಟಸ್ಸ. 4ರಲ್ಲಿ ಯಾವುದು? ಇನ್ನು ರಾಜ್ಯಶಾಸ್ತ್ರವು ಈ ವಿಭಾಗಕ್ಕೆ ಸೇರಿದೆ. ಯಾವ ವಿಭಾಗಕ್ಕೆ ಸೇರಿದೆ ಅಂತೇಳಿ 4 ಕೊಟ್ಟಿದ್ದಾರೆ ನೋಡಿ. ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ. ಈ 4ರಲ್ಲಿ ಯಾವುದು ಅಂತೇಳಿ ನಿಮಗೆ ಇಲ್ಲಿ A 1, 2 ಇದೆ, B 2 ಮಾತ್ರ ಇದೆ, C 1 ಮಾತ್ರ ಇದೆ, D 3 ಮತ್ತು 4 ಇದೆ. ನೀವು ಅದನ್ನು ತಪ್ಪದೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅದರ ಜೊತೆಗೆ ಇನ್ನೊಂದು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಈ ವಿಡಿಯೋದ ಪ್ರಶ್ನೆಗಳು ಗಮನಿಸ್ತಾ ಹೋದಂತೆ ನೀವು ದಯವಿಟ್ಟು ಉತ್ತರವನ್ನು ಕಮೆಂಟ್ ಮಾಡಿ. ಗೊತ್ತಿರ್ಬೋದು, ಗೊತ್ತದೇ ಇರ್ಬೋದು, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇದರ ಉತ್ತರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ, ಯಾವುದೇ ವರಿ ಮಾಡಬೇಡಿ. ನೆಕ್ಸ್ಟ್ ಈಗ ನಾನು ಬಿಟ್ಟ ಸ್ಥಳಕ್ಕೆ ಹೋಗ್ತೀನಿ ನೋಡಿ. ಕೆಳಗಿನ ಪ್ರಶ್ನೆಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಜೇಮ್ಸ್ ಚಾರ್ಲ್ಸ್ ವರ್ತ್, ಪ್ಯಾರಿಸ್ ಗಾಡ್ವಿನ್, ಮೇರಿ ವಾಲ್ಸ್ಟೋನ್ ಅಂಥೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ 2 ಇದೆ. 3 ಆಯ್ಕೆಯನ್ನು ಕೊಟ್ಟಿದೆ, ಪ್ರಶ್ನೆ 2 ಇದೆ. ಡ್ಯಾಶ್ನಲ್ಲಿ ಅಂತಾರಾಷ್ಟ್ರೀಯ ರಾಜ್ಯಶಾಸ್ತ್ರ ಸಮ್ಮೇಳನ ನಡೆಯಿತು. ರಾಜ್ಯಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಯಾರು ಬಳಸಿದರು ಅಂತ ಹೇಳ್ತಾರೆ. ಹೌದಾ? ಅಲ್ಲಿ ಆಯ್ಕೆಗಳಿದೆ, ಉತ್ತರಗಳನ್ನು ನೋಡಿ ಪ್ರಶ್ನೆ ಹೊಂದಿಸಿ ಬರೀ. ಇಲ್ಲಿ ನೋಡಿ 3 ಅಂಕದ ಪ್ರಶ್ನೆ ಇದೆ. ಇಲ್ಲಿ ಉತ್ತರಗಳನ್ನು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ದಿ ರಿಪಬ್ಲಿಕ್, ರಷ್ಯಾ ಕ್ರಾಂತಿ, ಮೆಕೆವೆಲಿ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಕೆಲವು ಗ್ರಂಥಗಳು, ಕೆಲವು ಕ್ರಾಂತಿಗಳು ಮತ್ತು ಒಬ್ಬ ವ್ಯಕ್ತಿ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಸಂಬಂಧ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾರೆ. ದಿ ಪ್ರಿನ್ಸ್, ಪ್ಲೇಟೋ, ಕಾರ್ಲ್ಮಾರ್ಕ್ಸ್, ಅರಿಸ್ಟಾಟಲ್. ಇವರಿಗೆ ಸಂಬಂಧಿಸಿದಂಥ ಕೃತಿ ಆಗಿರ್ಬೋದು ಅಥವಾ ಗ್ರಂಥ ಆಗಿರ್ಬೋದು, ಇನ್ನೊಂದು ಕಡೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಉತ್ತರವನ್ನು ಇದೇ ರೀತಿ ನೀವು ಆ್ಯನ್ಯುವಲ್ ಎಕ್ಸಾಮ್ಗೂ ಬರ್ತದೆ. ಇಲ್ಲಿ 1 ಅಂಕದ 2 ಪ್ರಶ್ನೆ ಇದೆ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಪುರಾತನ ಗ್ರೀಕ್ನ ಯಾವುದಾದರೊಂದು ನಗರ ರಾಜ್ಯವನ್ನು ಹೆಸರಿಸಿ. ಭಾಳಷ್ಟು ನಗರ ರಾಜ್ಯಗಳಿದೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಹೆಸರಿಸಿ. ರಾಜ್ಯಶಾಸ್ತ್ರ ಎಂದರೇನು? ಈಗೆಲ್ಲ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಕತ್ತೀರಿ. ರಾಜ್ಯಶಾಸ್ತ್ರ ಎಂದರೇನು? ಇನ್ನು ಭಾಗ ಬಿಗೆ ಕರ್ಕೊಂಡು ಹೋಗ್ತೀನಿ. 10 ಅಂಕಗಳನ್ನು ಮೀಸಲಿಟ್ಟಿದ್ದಾರೆ. 5 ಪ್ರಶ್ನೆಗಳಿಗೆ ಪ್ರತಿಯೊಂದು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ 1ನೇದು 9. ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ಅಧ್ಯಯನದ ವಿಭಾಗಗಳು ಯಾವುವು ಅಂತ ಕೇಳಿದ್ದಾನೆ. ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ಬರುವ ವಿಷಯ ವಸ್ತುವನ್ನು ಹೊಸ ವಸ್ತುಗಳು ಯಾವುವು ಅಂತ ಕೇಳಿದ್ದಾರೆ. ಮಾನವ ಸಮಾಜ ಜೀವಿ ಹೇಗೆ? ನೋಡಿ ಪ್ರಶ್ನೆಗಳು ಯಾವ ರೀತಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ ಇಲ್ಲಿ. ಗ್ರೀಕ್ ತತ್ವಜ್ಞಾನಿ ತ್ರಿಮೂರ್ತಿಗಳು 3 ಜನ ಇದ್ದಾರೆ, ಯಾರು ಅವರು ಅಂತೇಳಿ ಬರೀರಿ ಅಂತ ಕೇಳಿದ್ದಾರೆ. ಯಾವ ಪುರಾತನ ಭಾರತೀಯ ಕೃತಿಗಳಲ್ಲಿ ರಾಜ್ಯಾಡಳಿತ ಬಗ್ಗೆ ಉಲ್ಲೇಖಗಳಿವೆ? ಯಾವ ಒಂದು ಪುರಾತನ ಭಾರತೀಯ ಕೃತಿಗಳಲ್ಲಿ ರಾಜ್ಯಾಡಳಿತ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾರೆ.
ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು? ಈ ಕೆಳಗಿನ ಚಿತ್ರವನ್ನು ನೋಡಿ ಗ್ರೀಕ್ ನಗರ ರಾಜ್ಯಗಳ ಕುರಿತು ಬರೆಯಿರಿ. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಅದ್ರ ಕುರಿತು ನೀವು 2 ಅಂಕದಲ್ಲಿ ಬರೀಬೇಕು. ಏನು ಚಿತ್ರ? ಗ್ರೀಕ್ ಸಿಟಿ ಸ್ಟೇಟ್ಸ್ ಅಂತ ಕರೀತಾರೆ, ಹೌದಾ? ಅದರಲ್ಲಿ ಏನೇನು ಮಾಡ್ತಾ ಇದ್ದಾರೆ ಜನ ಎಂಬುದನ್ನು ಗಮನಿಸಿಕೊಂಡು ಆ ಗ್ರೀಕ್ ನಗರ ಕುರಿತಾದಂಥ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಕೊಡಿ ಅಂತ ಹೇಳ್ತಾರೆ. ಇನ್ನು ಭಾಗ ಸಿಗೆ ಬರ್ತೀನಿ. ಇಲ್ಲಿ 5 ಅಂಕದ 2 ಪ್ರಶ್ನೆಗಳಿದ್ದಾವೆ. 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಬೇಕು. ರಾಜ್ಯಶಾಸ್ತ್ರದ ಸ್ವರೂಪವನ್ನು ವಿವರಿಸಿ, ರಾಜ್ಯಶಾಸ್ತ್ರ ವ್ಯಾಪ್ತಿಯನ್ನು ವಿವರಿಸಿ. ಇದು ನಿಮಗೆ ಇಂಪಾರ್ಟೆಂಟ್, ನೆನಪಿರಲಿ ನಮಗೆ, ಆ್ಯನ್ಯುವಲ್ ಎಕ್ಸಾಮ್ಗೂ ಬರ್ತದೆ. ರಾಜ್ಯಶಾಸ್ತ್ರ ವಿಜ್ಞಾನವೇ ಅಥವಾ ಕಲೆಯೋ ಚರ್ಚಿಸಿ, ಹೌದಾ? ಈ ಪ್ರಶ್ನೆ ನಿಮಗೆ ಮಿಡ್ ಟರ್ಮಿನಲ್ಲಿ ಬರ್ತದೆ. ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನ ಪ್ರಾಮುಖ್ಯತೆಯನ್ನು ವಿವರಿಸಿ. ಸಮಕಾಲೀನ ಒಂದು ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ಕುರಿತು ವಿವರಿಸಿ ಅಂತ ಕೊಡ್ತಾರೆ. ಸೊ ಒಟ್ಟು ನಿಮಗಿಲ್ಲಿ ಈ ರೀತಿಯಾದಂಥ ಏನೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಎಷ್ಟು ಅಂಕಗಳು ನೀಡಿದ್ದಾರೆ? ಒಟ್ಟು ನಿಮಗೆ ಇಲ್ಲಿ 30 ಅಂಕಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ ಪೇಪರನ್ನು ನೀಡಿದ್ದಾರೆ. ಭಾಳ ಸುಲಭ ಮತ್ತು ಸರಳವಾಗಿರುವಂಥ ಪ್ರಶ್ನೆ ಪತ್ರಿಕೆ ಮಂಡಳಿಯವರು ಕೊಟ್ಟಿರುವಂಥದ್ದು. ಭಾಳ ಉಪಯುಕ್ತವಾದಂಥ ಮಾಹಿತಿಯನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಮತ್ತು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.